ಹಲೋ ಎವ್ರಿವನ್. ಕಲಾಂ ಬ್ಯಾಚ್ ಇಕಾನಮಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಾವು ಮೊದಲಿನ 2-3 ಕ್ಲಾಸ್ಗಳಲ್ಲಿ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದೇವೆ ಅಂತ ನಿಮ್ಗೆ ಅನಿಸ್ಬಹುದು. ಯಾಕಂತಂದರೆ ಇಕಾನಮಿ, ಪೊಲಿಟಿ ಎರಡೂ ಸಬ್ಜೆಕ್ಟನ್ನು ನಾನು ಬಹಳ ಲಾಂಗ್ ವೀಡಿಯೋವನ್ನು ಮಾಡ್ತಾ ಇಲ್ಲ. ಸಣ್ಣ ಸಣ್ಣ ವೀಡಿಯೋ ಮತ್ತು ಚಿಕ್ಕ ಚಿಕ್ಕ ಕಾನ್ಸೆಪ್ಟನ್ನು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮುಂದೆ ಲೆಂತ್ ಜಾಸ್ತಿ ಆಗುತ್ತೆ. ಯಾಕಂದರೆ ಇದು ನಿಧಾನವಾಗಿ ಹೋದರೆ ಮಾತ್ರ ಅರ್ಥ ಆಗೋದು. ಹಿಸ್ಟ್ರಿಯಲ್ಲಾದರೆ ಏನಾಗ್ತಿತ್ತು, ಒಬ್ಬ ವ್ಯಕ್ತಿ ಇರ್ತಾ ಇದ್ದ, ಆ ವ್ಯಕ್ತಿ ಏನು ಮಾಡ್ದ, ಆ ವ್ಯಕ್ತಿ ಬರೆದಿರೋ ಪುಸ್ತಕ ಯಾವುದು, ಈಸಿಯಾಗಿ ಕಥೆ ಥರ ನಾವು ಅರ್ಥ ಮಾಡ್ಕೊಳ್ತಾ ಹೋಗಬಹುದು. ಜಿಯೋಗ್ರಫಿಯಲ್ಲೂ ಅದು ಸೈಂಟಿಫಿಕ್ ಆಗಿರೋದ್ರಿಂದ ಒಂದು ಸಾರಿ ಆ ಲಾಜಿಕ್ ಅರ್ಥ ಆದರೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಇಕಾನಮಿ ಮತ್ತು ಪೊಲಿಟಿಯಲ್ಲಿ ನಾವು ಎಲ್ಲವನ್ನ ಒಂದೇ ಸಾರಿ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಮೊದಲಿನ ಒಂದು 2 ವಾರ ನಾನು ನಿಧಾನವಾಗಿ ಮಾಡ್ತೇನೆ. ಆಮೇಲೆ ಇಕಾನಮಿ, ಪೊಲಿಟಿಯ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡೋಣ ಎಷ್ಟು ಜನ ಕೊನೆ ತನಕ ಇರ್ತೀರಿ ಅಥವಾ ನೀವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಿ ಅನ್ನೋದ್ರ ಮೇಲೆ ನಾನು ಮುಂದಿನ ವೀಡಿಯೋಗಳನ್ನು ಮಾಡಬಹುದು. ಓಕೆನಾ? ಹಿಂದಿನ ವೀಡಿಯೋದಲ್ಲಿ ಏನು ನೋಡಿದ್ವಿ? ಇಕಾನಮಿಯಲ್ಲಿ ಮ್ಯಾಕ್ರೋ, ಮೈಕ್ರೋ ನೆನಪಾಗಲಿ. ಪವರ್ಟಿ ಅಂತಂದರೆ ಎಂಪ್ಟಿ ವ್ಯಾಲೆಟ್ ಮಾತ್ರ ಅಲ್ಲ ಅಲ್ವಾ, ಮಲ್ಟಿ ಡೈಮೆನ್ಷನ್ಸ್ ಇದೆ ಬಡತನಕ್ಕೆ. ಒಂದು ರಾಮಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿಯ ಉದಾಹರಣೆ ಇಟ್ಕೊಂಡು ನೋಡಿದ್ದೇವೆ. ಆ ಒಂದು PDF ಅನ್ನು ಓದಬೇಕು. ಒಂದು ವೇಳೆ ವಿಡಿಯೋ ನೋಡಿ ಆದಮೇಲೆ ಸಮಯ ಸಿಕ್ಕಾಗ ಓದಿ. ಮತ್ತು ಯಾಕೆ ಮೆಷರ್ ಮಾಡಬೇಕು ಪವರ್ಟಿಯನ್ನು? ಮೊದಲನೇದು ನ್ಯಾಷನಲ್ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡಲಿಕ್ಕೆ, ಇನ್ನೊಂದು ಬೆನಿಫಿಷಿಯರಿಗಳು ಯಾರ್ಯಾರು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಅಲ್ವಾ. ಆದರೆ ಈ ಥರ ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ, ಬೆನಿಫಿಷಿಯರಿ ಐಡೆಂಟಿಫೈ ಮಾಡಬೇಕಾದ್ರೆ 2 ತಪ್ಪುಗಳಾಗಬಹುದು, ಎರರ್ಗಳಾಗಬಹುದು. ಯಾವುದು ಹೇಳಿ? ಇನ್ಕ್ಲೂಷನ್ ಎರರ್, ಇನ್ನೊಂದು ಎಕ್ಸ್ಕ್ಲೂಷನ್ ಎರರ್. ಬೇಡದೇ ಇರೋರು ಬಂದು ಆ ಲೀಸ್ಟಲ್ಲಿ ಸೇರ್ಕೊಳ್ಳೋದು, ಅಥವಾ ಯಾರಿಗೆ ಅರ್ಹತೆ ಇರುತ್ತೋ, ಯಾರಿಗೆ ನಿಜವಾಗ್ಲೂ ಒಂದು ಯೋಜನೆಯ ಅವಶ್ಯಕತೆ ಇರುತ್ತೋ ಅವರು ಅದರಿಂದ ಹೊರಗುಳಿಯೋದು. ಎಕ್ಸ್ಕ್ಲೂಷನ್ ಎರರ್ ಅಂತ ಅದಕ್ಕೆ ಕರೀತೇವೆ. ಅದಾದಮೇಲೆ ಆಬ್ಜೆಕ್ಟಿವ್ ಮೆಟ್ರಿಕ್ ಏನು ಅಂತ ನೋಡೋದಾದರೆ, ವೆಲ್ತ್ ಓಕೆನಾ ಅಂತ ನೋಡಿದ್ವಿ, ವೆಲ್ತ್ ಆಗೋದಿಲ್ಲ. ಇನ್ಕಮ್ ಸರಿಯಾದ ಮೆಟ್ರಿಕ್ ಅಲ್ಲ. ಸೊ ಯಾವುದು ಹಾಗಾದರೆ ಪವರ್ಟಿಯನ್ನು ಅಳಿಲಿಕ್ಕೆ ನಾವು ಚೂಸ್ ಮಾಡಬೇಕು, ಯಾವುದು ಒಳ್ಳೆಯದು ಅಂತ ನೋಡಿದ್ರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಓಕೆ ಅಂತ ಡಿಸೈಡ್ ಮಾಡಿದ್ದೇವೆ. ಅದಾದಮೇಲೆ PLB, ಪವರ್ಟಿ ಲೈನ್ ಬಾಸ್ಕೆಟ್. ಒಬ್ಬ ವ್ಯಕ್ತಿಗೆ ಮಿನಿಮಮ್ ಏನು ಬೇಕು ಅಂದರೆ ಗೌರವಯುತವಾಗಿ ಡಿಗ್ನಿಫೈಡ್ ಲೈಫ್ ಬದುಕಲಿಕ್ಕೆ ಏನೇನು ಬೇಕು ಆ ವಸ್ತುಗಳನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಹಾಕಿ ಅದನ್ನು ಖರೀದಿ ಮಾಡಲಿಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನೋಡೋದು. ಪವರ್ಟಿ ಲೈನ್ ಬಾಸ್ಕೆಟ್ ಅಂತಂದರೆ ಮುಖ್ಯವಾಗಿ ಅವಶ್ಯಕತೆ, ಅನಿವಾರ್ಯತೆ ಇರುವ ವಸ್ತುಗಳ ಒಂದು ಸಮೂಹ. ಸೊ ಆ ಮಾರ್ಕೆಟ್ನಲ್ಲಿ ಆ ವಸ್ತುಗಳಿಗೆ ಒಟ್ಟು ಬೆಲೆ ಎಷ್ಟಿರುತ್ತೆ ಅದನ್ನು ಪವರ್ಟಿ ಲೈನ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಪವರ್ಟಿ ಲೈನ್ಗಿಂತ ಹೆಚ್ಚು ಖರ್ಚು ಮಾಡುವವರು ಅಬೋ ಪವರ್ಟಿ ಲೈನು, ಅದಕ್ಕಿಂತ ಕಡಿಮೆ ಖರ್ಚು ಮಾಡುವವರು ಅಂದರೆ ಅಷ್ಟನ್ನು ಸಹ ಕೊಳ್ಳಲಿಕ್ಕೆ ಆಗದೆ ಇರುವವರು ಅವರು ಎಲ್ಲಿರ್ತಾರೆ? ಬಿಲೋ ಪವರ್ಟಿ ಲೈನಲ್ಲಿ ಇರ್ತಾರೆ. ಇದಾದ್ಮೇಲೆ ನೋಡಿದ್ದು ಹೆಡ್ ಕೌಂಟ್ ರೇಷಿಯೋ. ಅಲ್ಲೇನು ಮಾಡ್ತೇವೆ? ಟೋಟಲ್ ಪಾಪ್ಯುಲೇಷನ್ನು, ಎಲ್ಲಿ ಪವರ್ಟಿ ಲೈನ್ಗಿಂತ ಕೆಳಗಡೆ ಇರೋರು, ಡಿವೈಡೆಡ್ ಬೈ ಟೋಟಲ್ ಓವರ್ ಆಲ್ ಪಾಪ್ಯುಲೇಷನ್. ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಬಡವರಿದ್ದಾರೆ, ಪರ್ಸೆಂಟೇಜ್ ಆಫ್ ಪೂವರನ್ನು ನೋಡ್ತಾ ಇದ್ದೇವೆ. ಯಾವುದ್ರ ಮೂಲಕ? ಹೆಡ್ ಕೌಂಟ್ ರೇಷಿಯೋ ಮೂಲಕ. ಅದಾದಮೇಲೆ ಹೆಡ್ ಕೌಂಟ್ ರೇಷಿಯೋದಲ್ಲಿ ಏನು ಗೊತ್ತಾಗ್ತಾ ಇತ್ತು? ಎಷ್ಟು ಜನ ಅಂತ ಗೊತ್ತಾಗ್ತಾ ಇತ್ತು, ಆದರೆ ಅವರು ಎಷ್ಟು ಬಡವರು, ಹೌ ಪುವರ್ ದೇ ಆರ್ ಪುವರ್ ಅಲ್ವಾ, ಎಷ್ಟು ಪುವರ್ ಅವರು ಅಲ್ವಾ, ಬಡವರು ಹೌದು, ಕಡು ಬಡವರ ಅಥವಾ ಸಾಮಾನ್ಯನ, ಇದು ಗೊತ್ತಾಗ್ತಾ ಇರಲಿಲ್ಲ ಹೆಡ್ ಕೌಂಟ್ ರೇಷಿಯೋದಲ್ಲಿ. ಸೊ ಅದಕ್ಕೋಸ್ಕರ ನಮಗೆ ಪವರ್ಟಿ ಗ್ಯಾಪ್ ಬೇಕಾಗಿತ್ತು. ಸೊ ಆ ರೀತಿ ನಾವು ಅಲ್ಲಿ ತನಕ ಬಂದಿದ್ದೇವೆ. ಸೊ ಹೆಡ್ ಕೌಂಟ್ ರೇಷಿಯೋ ಮತ್ತು ಪವರ್ಟಿ ಲೈನ್ ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಆದರೆ ಮುಂದೆ ಅಧಿಕಾರಿ ಆಗಲಿಕ್ಕೆ ಹೊರಟಿರೋರಿಗೆ ನಿಮಗೆ ಇನ್ನಷ್ಟು ಜ್ಞಾನ ಇರಬೇಕು. ಪವರ್ಟಿ ಗ್ಯಾಪ್ನಲ್ಲಿ ಏನು ಕೊರತೆ ಇರುತ್ತೆ ಅಂತ ನೋಡಿ. ಈಗ ನಮ್ಮ ಬಡತನದ ರೇಖೆ ಪವರ್ಟಿ ಲೈನು 1,000 ರೂಪಾಯಿ ಅಂತ ಅಂದ್ಕೊಳ್ಳೋಣ. ನಮ್ಮ ಮುಂದೆ 2 ಹಳ್ಳಿ ಇದೆ, A ಅಂತ ಒಂದು ಹಳ್ಳಿ, B ಅಂತ ಇನ್ನೊಂದು ಹಳ್ಳಿ. ಪ್ರತಿ ಹಳ್ಳಿಯಲ್ಲೂ 3 ಜನ ಬಡವರಿದ್ದಾರೆ, 3 ಜನ ಬಡವರು. A ಅನ್ನುವಂಥ ಹಳ್ಳಿಯಲ್ಲಿ ನೋಡಿ, ಮೊದಲನೇ ವ್ಯಕ್ತಿ 900 ರೂಪಾಯಿ, ಎರಡನೇ ವ್ಯಕ್ತಿ 500, ಮೂರನೇ ವ್ಯಕ್ತಿ 100 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಬಡತನದ ರೇಖೆ ಏನು? 1,000 ರೂಪಾಯಿ.
ಸೊ ಇಷ್ಟು ಖರ್ಚು ಮಾಡಿದರೆ ಆ ವ್ಯಕ್ತಿ ಬಡವ ಅಲ್ಲ, ಇದಕ್ಕಿಂತ ಹೆಚ್ಚು ಖರ್ಚು ಮಾಡಿದರೆ ಆ ವ್ಯಕ್ತಿ ಬಡವ ಅಲ್ಲ. ಇಷ್ಟು ಖರ್ಚು ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಅವನು ಬಿಲೋ ಅಲ್ವಾ. ಸೊ 900, 500, 100 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಎ ಅನ್ನೋ ಹಳ್ಳಿಯಲ್ಲಿ. ಸೊ ಎಷ್ಟು ಗ್ಯಾಪ್ ಇದೆ? 900 ಅಂತಂದರೆ 1,000 ರೂಪಾಯಿ ಖರ್ಚು ಮಾಡಲಿಕ್ಕೆ ಮತ್ತೆ 100 ರೂಪಾಯಿ ಬೇಕು. 500 ಅಂತಂದರೆ ಉಳಿದಿರೋ 500 ರೂಪಾಯಿ. 100 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, 1,000 ರೂಪಾಯಿ ಆಗಲಿಕ್ಕೆ 900 ರೂಪಾಯಿ ಬೇಕು ಅಲ್ವಾ. ಸೊ ಈಗ ನೋಡಿ, ಎಷ್ಟು ಎಕ್ಸ್ಟ್ರಾ ಅವರಿಗೆ ಬೇಕು ಅನ್ನೋದು ಅಂತ ಇದೆಯಲ್ವಾ, ಅದನ್ನು ಸರಾಸರಿ ತೆಗೆಯೋಣ. 100 ಇದೆ, 500 ಇದೆ, 600 ಆಯಿತು. 600 ಪ್ಲಸ್ 900 ಎಷ್ಟಾಯಿತು? 1,500. ಎಷ್ಟು ಜನ ಇದ್ದಾರೆ? 3. ಎಷ್ಟಾಯಿತು? 3 5 15. ಸೊ ಸರಾಸರಿ ಎಷ್ಟು ಬಂತು? ಸರಾಸರಿ ಪವರ್ಟಿ ಗ್ಯಾಪ್ 500 ರೂಪಾಯಿ ಅಂತ ಬಂತು ಅಲ್ವಾ. ಸೊ ಬಿ ಅನ್ನೋ ಹಳ್ಳಿಗೆ ನೋಡೋಣ. ಅಲ್ಲಿ ಹೋದರೆ ಅಲ್ಲೂ 3 ಜನ ವ್ಯಕ್ತಿ ಇದ್ದಾರೆ. ಬಿ ಅನ್ನೋ ಹಳ್ಳಿಯಲ್ಲಿ 3 ವ್ಯಕ್ತಿಗಳಿದ್ದಾರೆ. ಆ 3 ಜನ ವ್ಯಕ್ತಿಗಳು 500 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ನೋಡಿ, ಇವರು 500, ಇನ್ನೊಬ್ಬ ವ್ಯಕ್ತಿನೂ 500, ಮತ್ತೊಬ್ಬ ವ್ಯಕ್ತಿನೂ 500. 3 ಜನ ಪವರ್ಟಿ ಲೈನ್ ಕೆಳಗಡೆನೇ ಇದ್ದಾರೆ, ಯಾಕಂದರೆ 500 ರೂಪಾಯಿ. ಪವರ್ಟಿ ಲೈನ್ ಎಷ್ಟು? 1,000 ರೂಪಾಯಿ. ಹಾಗಾಗಿ ಈಗ ಸರಾಸರಿ ತೆಗೀರಿ. 500 ಪ್ಲಸ್ ಮಾಡಿ ನಿಮಗೆ 3 ಇದು ಮಾಡಿದರೆ, ಡಿವೈಡ್ ಮಾಡಿದರೆ 500 ಬರುತ್ತೆ. 1,500 ಡಿವೈಡೆಡ್ ಬೈ 3. ಸೊ ಇಲ್ಲೂ ಸಹ 500 ಬರುತ್ತೆ. ಎವರೇಜ್ ತೆಗೆಯೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ದರೆ ಮುಂದೆ ನಾವು CSAT ನೋಡಬೇಕು. ಎವರೇಜ್ ತೆಗೆಯೋದು ಒಟ್ಟು ಎಷ್ಟಿದೆ ಡಿವೈಡ್ ಬೈ ನಂಬರ್ ಎಷ್ಟಿದೆ ಅಂತ ಮುಂದೆ ನೋಡೋಣ ಡೀಟೇಲ್ ಆಗಿ. ಇಲ್ಲಿ ಸರಾಸರಿಯನ್ನು ನೋಡ್ತಾ ಇದ್ದೇವೆ. ಸೊ ಎರಡೂ ಕಡೆ 500 ಬಂದಿದೆ. ಎರಡೂ ಕಡೆ ಸರಾಸರಿ ಪವರ್ಟಿ ಗ್ಯಾಪ್ 500 ರೂಪಾಯಿನೇ ಇದೆ ಅಲ್ವಾ. ಆದರೆ ಸಮಸ್ಯೆ ಏನು? ಸರ್ಕಾರದ ಅಧಿಕೃತ ವರದಿ ನೋಡಿದರೆ 2 ಹಳ್ಳಿದು ಒಂದೇ ಪವರ್ಟಿ ಗ್ಯಾಪ್ ಅಂತ ಗೊತ್ತಾಗ್ತಾ ಇದೆ. ಸೊ ಮಂತ್ರಿಗಳಾಗಲಿ ಅಥವಾ ಸರ್ಕಾರಕ್ಕಾಗಲಿ ಏನನ್ಸುತ್ತೆ? 2 ಹಳ್ಳಿಗಳು ಒಂದೇ ರೀತಿಯ ಬಡತನವನ್ನು ಹೊಂದಿವೆ ಅಂತ ಅನಿಸುತ್ತೆ. ಆದರೆ ಎ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಕೇವಲ 100 ರೂಪಾಯಿ ಮಾತ್ರ ಖರ್ಚು ಮಾಡ್ತಾ ಇದ್ದ. ಬೇರೆ ಏನನ್ನು ಖರ್ಚು ಮಾಡಲಿಕ್ಕೆ ಅವನ ಹತ್ರ ಹಣ ಇರಲಿಲ್ಲ. ಸೊ ಆವಾಗ ಆ ವ್ಯಕ್ತಿ ಕಡು ಬಡತನದಲ್ಲಿದ್ದಾನೆ. ಅವನಿಗೆ ತುಂಬ ಸಹಾಯದ ಅವಶ್ಯಕತೆ ಇದೆ, ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಸರ್ಕಾರ. ಆದರೆ ನಮ್ಮ ಸರಾಸರಿ ಏನು ಹೇಳುತ್ತೆ? 500 ಅಂತ ಹೇಳುತ್ತೆ. ಆ ಎವರೇಜ್ ಪವರ್ಟಿ ನಾವು ಕನ್ಸಿಡರ್ ಮಾಡಿದ್ರೆ, ಎವರೇಜ್ ಪವರ್ಟಿ ಗ್ಯಾಪನ್ನು ಕನ್ಸಿಡರ್ ಮಾಡಿದ್ರೆ ಈ ಅಸಮಾನತೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದನ್ನು ಏನಂತಾರೆ? ಡಿಸ್ಟ್ರಿಬ್ಯೂಷನ್ ಇನ್ಸೆನ್ಸಿಟಿವ್. ಅಂದರೆ ಈ ಥರ ಅಲ್ಲಿ ಅಸಮಾನತೆ ಇರೋದು ನಾವು ಪರಿಗಣಿಸ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಸೊ ಇದಕ್ಕೋಸ್ಕರ ಏನು ಮಾಡ್ತಾರೆ ಅರ್ಥಶಾಸ್ತ್ರಜ್ಞರು? ರೂಟ್ ಮೀನ್ ಸ್ಕ್ವೇರ್, RMS ಅಂತ ಒಂದು ತತ್ವ ಬಳಸ್ತಾರೆ. ಪವರ್ಟಿ ಗ್ಯಾಪ್ಸನ್ನು ಕೂಡಿಸೋ ಬದಲು ಪವರ್ಟಿ ಗ್ಯಾಪನ್ನು ಸ್ಕ್ವೇರ್ ಮಾಡಿ ಅದರ ಸರಾಸರಿ ತೆಗೆದು ಆಮೇಲೆ ಸ್ಕ್ವೇರ್ ರೂಟ್ ಮಾಡ್ತಾರೆ. ಇಷ್ಟು ಫಾರ್ಮುಲಾ ನೆನಪಿಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಇಲ್ಲೊಂದು ಸ್ಕ್ವೇರ್ಡ್ ಪವರ್ಟಿ ಗ್ಯಾಪ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್. ಪವರ್ಟಿ ಗ್ಯಾಪ್ನಲ್ಲಾದರೂ ಕೆಲವೊಂದು ಅಸಮಾನತೆಗಳು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸ್ಕ್ವೇರ್ಡ್ ಪವರ್ಟಿ ಗ್ಯಾಪನ್ನು ಕನ್ಸಿಡರ್ ಮಾಡ್ತಾರೆ. ಸಮಸ್ಯೆ ಏನು ಅಂತ ಗೊತ್ತಾಯ್ತಾ? ಹೆಡ್ ಕೌಂಟ್ ರೇಷಿಯೋದಲ್ಲಿ ಎಷ್ಟು ಜನ ಬಡವರಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಆದರೆ ಅವರು ಎಷ್ಟು ಬಡವರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಬಡವರು ಅಂತ ತಿಳ್ಕೊಳ್ಳಿಕ್ಕೆ ಪವರ್ಟಿ ಗ್ಯಾಪ್ ನೋಡೋಣ ಅಂತ ಹೋದ್ವಿ. ಪವರ್ಟಿ ಗ್ಯಾಪ್ನಲ್ಲಾದರೂ 2 ಹಳ್ಳಿಗಳಿದೆ. 2 ಹಳ್ಳಿಗಳ ಪವರ್ಟಿ ಗ್ಯಾಪನ್ನು ಕನ್ಸಿಡರ್ ಮಾಡಿದಾಗ ಎವರೇಜ್ ವ್ಯಾಲ್ಯೂ ಒಂದೇ ಬರ್ತಾ ಇತ್ತು. ಆದರೆ ಅಲ್ಲಿನ ಬಡತನದ ಪರಿಸ್ಥಿತಿ ಬೇರೆ ಬೇರೆ ಇರ್ತಾ ಇತ್ತು. ಅವಾಗೇನು ಮಾಡ್ತೀವಿ ನಾವು? ಇನ್ನೊಂದು ಫಾರ್ಮುಲಾ ಅಪ್ಲೈ ಮಾಡ್ತೇವೆ. ಅದಕ್ಕೆ ಸ್ಕ್ವೇರ್ಡ್ ಪವರ್ಟಿ ಗ್ಯಾಪ್ ಅಂತ ಕರೀತೇವೆ. ಓಕೆ, ಎಸ್. ಈಗ ಭಾರತದಲ್ಲಿ ಈ ರೀತಿ ಬಡತನವನ್ನು ವೈಜ್ಞಾನಿಕವಾಗಿ ಅಳಿಯಲಿಕ್ಕೆ ಯಾವಾಗಿಂದ ಪ್ರಯತ್ನ ಮಾಡಿದ್ರು? ಸ್ವಾತಂತ್ರ್ಯ ಬಂದ ಮೇಲೆ ರೀಸೆಂಟಾಗಿ ಮಾಡಿದ್ದಲ್ಲ, ಬ್ರಿಟಿಷರ ಕಾಲದಲ್ಲಿ ಆರಂಭ ಆಗಿತ್ತು ಇದು. ದಾದಾಬಾಯಿ ನವರೋಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಸಿದ್ಧ ನಾಯಕರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿನ ಕಾಲದಲ್ಲಿ, ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಪವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಅವರ ಒಂದು ಲಾಜಿಕ್ ಏನು ನೋಡಿ, ಬಡತನದ ರೇಖೆ, ಈ ಪವರ್ಟಿ ಲೈನನ್ನು ಎಳಿಲಿಕ್ಕೆ ಅವರು ಒಂದು ವಿಚಿತ್ರವಾದ ಲಾಜಿಕ್, ಅದ್ಭುತವಾದ ಲಾಜಿಕ್ ಬಳಸ್ತಾರೆ. ಬ್ರಿಟಿಷರ ಜೈಲಿನಲ್ಲಿ ಒಬ್ಬ ಕ್ರಿಮಿನಲ್ ಕೈದಿ ಇರ್ತಾನೆ. ಆ ಕೈದಿಗೆ ಬದುಕಲಿಕ್ಕೆ
ದಿನಕ್ಕೆ 2 ಹೊತ್ತಿನ ಊಟವನ್ನು ಫ್ರೀಯಾಗಿ ಕೊಡ್ತಾ ಇದ್ರು. ಈಗ ನವರೋಜಿಯವರು ಏನು ಹೇಳ್ತಾರೆ, ಜೈಲಿನಲ್ಲಿ ಒಬ್ಬ ಅಪರಾಧಿಗೆ ಸಿಗುವಂತಹ 2 ಹೊತ್ತಿನ ಊಟವನ್ನೂ ಸಹ ಪಡ್ಕೊಳ್ಳಿಕ್ಕಾಗಲ್ಲ ಕೆಲವರಿಗೆ. ಅವನು ಬಡವ. 2 ಹೊತ್ತಿನ ಕನಿಷ್ಠ ಊಟವನ್ನು ಕೊಳ್ಳುವ ಶಕ್ತಿ ಸ್ವತಂತ್ರವಾದ ದೇಶದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇರುವಂಥ ಒಬ್ಬ ನಾಗರಿಕನಿಗೆ ಇಲ್ಲದೆ ಇದ್ದರೆ ಅವನು ಬಡವನೇ ಆಗಿರ್ತಾನೆ. ಹೀಗೆ ಇಲ್ಲಿ ಹೊರಗಡೆ ಹಸಿವಿನಿಂದ ಸಾಯೋದಕ್ಕಿಂತ ಜೈಲಿಗೆ ಹೋಗಿ ಅಲ್ಲಿ ಹೊಟ್ಟೆ ತುಂಬಿಕೊಂಡಿರೋಣ ಅನ್ನುವಂಥ ಪರಿಸ್ಥಿತಿ ಬಂದರೆ ಕಷ್ಟ ಅಲ್ವಾ? ಹಾಗಾಗಿ ಅವರು ಫಸ್ಟ್ ಟೈಮು ಈ ರೀತಿಯಾದಂಥ ಮೆಷರ್ ಮಾಡ್ತಾರೆ. ಜೈಲಿಗೆ ಹೋದರೆ 2 ಹೊತ್ತು ಊಟ ಸಿಗುತ್ತೆ, ಹೊರಗಡೆ ಇದ್ದರೆ ಆ 2 ಹೊತ್ತಿನ ಊಟಕ್ಕೂ ಕಷ್ಟಪಡಬೇಕಾಗತ್ತೆ. ಸೊ ಅದು ಭಾರತದ ಮೊದಲ ಪವರ್ಟಿ ಲೈನ್ ಬಾಸ್ಕೆಟ್ ಅಂತ ಹೇಳ್ಬೋದು. ಸ್ಕ್ವೇರ್ಡ್ ಪವರ್ಟಿ ಲೈನ್ ಬಗ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಬೇಕಿದ್ರೆ ನೀವು ಓದಲಿ ಅಂತ. ಇಲ್ಲೇನೋ ಒಬ್ಬ ರಾಜನ ಆಸ್ಥಾನದ ಒಂದು ಕಲ್ಪನೆ ಮಾಡಿಕೊಂಡ್ರೆ ರಾಜ ಏನು ಮಾಡ್ತಾನೆ, ಇಬ್ಬರಿಗೆ ಸರಾಸರಿ ತಿಂಗಳಿಗೆ 5,000 ರೂಪಾಯಿ ಅಂತ ಲೆಕ್ಕ ಹಾಕಿಡ್ತಾನೆ. ಸಂಬಳ ಬರ್ತಾ ಇದೆ, ಸೊ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾನೆ. ಆದರೆ ಒಬ್ಬ ಕಾವಲುಗಾರನಿಗೆ 9,900 ರೂಪಾಯಿ ಸಿಗ್ತಿರುತ್ತೆ, ಇನ್ನೊಬ್ಬನಿಗೆ 100 ರೂಪಾಯಿ ಸಿಗ್ತಾ ಇರುತ್ತೆ. ಸರಾಸರಿ ನೋಡಿದರೆ ಎರಡನ್ನ ಕೂಡಿಸಿದ್ರೆ 10,000 ಬರುತ್ತೆ, ಡಿವೈಡೆಡ್ ಬೈ 2 ಮಾಡಿದರೆ 5,000 ಬರುತ್ತೆ. ಆದರೆ ಎರಡನೇ ವ್ಯಕ್ತಿಗೆ ಕೇವಲ 100 ರೂಪಾಯಿ ಸಿಗ್ತಾ ಇರುತ್ತೆ, ಅವನಿಗೆ ಬಹಳ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಸಾಮಾನ್ಯ ಸರಾಸರಿ ಬಿಟ್ಟು ಸ್ಕ್ವೇರ್ಡ್ ಪವರ್ಟಿ ಗ್ಯಾಪನ್ನು ನಾವು ಆವಾಗ ಚೂಸ್ ಮಾಡಬೇಕಾಗತ್ತೆ. ಆವಾಗ ನೈಜ ಚಿತ್ರಣ ಗೊತ್ತಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಅಷ್ಟೇ, ಒಂದು ವೇಳೆ ನಿಮ್ಗೆ ಆವಾಗ ಗೊತ್ತಾಗಿಲ್ಲ ಅಂತಂದರೆ ಓದಿ ಅಂತ. ಸೊ ದಾದಾಬಾಯಿ ನವರೋಜಿ ಅವರದ್ದು ನೆನಪಿರಲಿ, ಕೃತಿ ಅವರ ಪುಸ್ತಕದ ಹೆಸರು ನೆನಪಿರಬೇಕು. ಅವರು ಕೊಡುವಂತಹ ಕಲ್ಪನೆ ಏನು, ಜೈಲಿನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಗೆ ಸಿಗುವಂಥ ಊಟ, 2 ಹೊತ್ತಿನ ಊಟ, ಅದನ್ನು ಕೊಳ್ಳಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದರೆ ಅವನು ಬಡವ. ಹಾಗಾಗಿ ಮುಂದೆ ಸ್ವಾತಂತ್ರ್ಯ ಬಂದ ನಂತರ, ಸ್ವಾತಂತ್ರ್ಯ ಸಿಕ್ಕಿದಾಗ ಬ್ರಿಟಿಷರು ದೇಶವನ್ನು ಲೂಟಿ ಮಾಡಿ ಕಂಗಾಲಾಗಿಸಿದ್ರು. ದೇಶದ ಜನರಿಗೆ ಕನಿಷ್ಠ ಆಹಾರ ಭದ್ರತೆ ಒದಗಿಸೋದೇ ದೊಡ್ಡ ಸವಾಲು ಆವಾಗ. ಸೊ ಈಗ ಅದನ್ನು ಸ್ಟಡಿ ಮಾಡಲಿಕ್ಕೆ ಬೇರೆ ಬೇರೆ ಕಮಿಟಿಗಳನ್ನು, ಸಮಿತಿಗಳನ್ನು ರಚಿಸ್ತಾರೆ. ಮೊದಲು 3 ಕಮಿಟಿಗಳಿರುತ್ತೆ ನೋಡಿ. ಆಯಾ ಕಾಲದ ಪರಿಸ್ಥಿತಿಗಳು ಇಂಪಾರ್ಟೆಂಟು. ಈಗ ಮೊದಲನೇದು ದಾಂಡೇಕರ್ ರಥ್ ಸಮಿತಿ 1971. ಆಗ ಅಂದರೆ ಆವಾಗ ಹೊಟ್ಟೆ ತುಂಬಿಸ್ಕೊಳ್ಳೋದೇ ದೊಡ್ಡ ಕಷ್ಟ. ಅವರು ಪವರ್ಟಿ ಲೈನ್ ಬಾಸ್ಕೆಟಿಗೆ ಏನನ್ನು ಆ್ಯಡ್ ಮಾಡ್ತಾರೆ, ಬರೀ ಆಹಾರ, ಬಟ್ಟೆ ಮನೆ ಇಲ್ದಿದ್ರೂ ಪರವಾಗಿಲ್ಲ, ಮೊದಲು ಊಟ ಸಿಗಲಿ, ಊಟ ಸಿಕ್ಕರೆ ಅವನು ಬಡವ ಅಲ್ಲ ಅನ್ನೋದು ಆವಾಗಿನ ಕಟು ವಾಸ್ತವ. ಅಂದರೆ ಆ ಲೆವೆಲಿಗೆ ದೇಶದ ಕಷ್ಟಗಳಿತ್ತು. ಸೊ ಒಬ್ಬ ವ್ಯಕ್ತಿಗೆ ದಿನಕ್ಕೆ 2,200 ಕ್ಯಾಲೋರಿ ಶಕ್ತಿ ನೀಡುವಷ್ಟು ಆಹಾರ ಸಿಗುತ್ತೆ ಅಂತಾದರೆ, ಕೊಳ್ಳಲಿಕ್ಕಾಗತ್ತೆ ಅಂತಾದರೆ ಅವನು ಬಡವ ಅಲ್ಲ. ಅಷ್ಟು ಕೊಳ್ಳಲಿಕ್ಕಾಗಲ್ಲ ಅಂತಂದರೆ ಅವನು ಬಡವ. ಸೊ ದಂಡೇಕರ್ ಮತ್ತು ರಥ್ ಸಮಿತಿ ಆ ಥರ ಹೇಳುತ್ತೆ. ಇನ್ನು 1979ನಲ್ಲಿ YK ಅಲಗ್ ಸಮಿತಿ, ಅಂದರೆ ಈಗ ಅಲಗ್ ಅವ್ರು ಏನು ಮಾಡ್ತಾರೆ, ಇದನ್ನು ಭಾರತವನ್ನು ರೂರಲ್ ಮತ್ತು ಅರ್ಬನ್ ಅಂತ 2 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಈಗ ಹಳ್ಳಿ ಜನರಿಗೆ ಕೃಷಿಯಲ್ಲಿ ದೈಹಿಕ ಶ್ರಮ ಹೆಚ್ಚಿರುತ್ತೆ, ಅವರಿಗೆ ಹೆಚ್ಚು ಆಹಾರ ಬೇಕಾಗುತ್ತೆ. ನಗರದಲ್ಲಿ ದೈಹಿಕ ಶ್ರಮ ಕಡಿಮೆ ಇರುತ್ತೆ ಅಲ್ವಾ? ಹಾಗಾಗಿ ಗ್ರಾಮೀಣ ಭಾಗಕ್ಕೆ 2,400 ಕ್ಯಾಲೋರಿ ಬೇಕು, ನಗರ ಭಾಗಕ್ಕೆ 2,100 ಕ್ಯಾಲೋರಿ ಬೇಕು ಅನ್ನೋದು ಅವರ ಮಾನದಂಡ. ಸೊ ಅವರು ಏನು ಮಾಡಿದ್ದಾರೆ, ಕ್ಯಾಲೋರಿ ಬೇಸಿಸ್ ಮೇಲೆ ರೂರಲ್ ಮತ್ತು ಅರ್ಬನ್ ಅಂತ ಡಿವೈಡ್ ಮಾಡಿದ್ದಾರೆ. ಅದಾದಮೇಲೆ ಲಕ್ಡಾವಾಲಾ ಸಮಿತಿ, ಅಂದರೆ 1991ನಲ್ಲಿ ಏನಾಯಿತು, LPG ರಿಫಾರ್ಮ್ಸ್ ಬಂತು. ಅದಾದಮೇಲೆ 1993ಯಲ್ಲಿ ಈ ಲಕ್ಡಾವಾಲಾ ಸಮಿತಿ ಬರುತ್ತೆ. ಅವರು ಈ ಬಡತನದ ಒಂದು ಬಾಸ್ಕೆಟ್ ಇದೆಯಲ್ವ, ಅದನ್ನು ದೊಡ್ಡದು ಮಾಡ್ತಾರೆ. ಫುಡ್ ಜೊತೆಗೆ ಕ್ಲಾತಿಂಗ್, ಬಟ್ಟೆ, ವಸತಿ, ಸಾರಿಗೆ ಇದನ್ನು ಸಹ ಸೇರಿಸ್ತಾರೆ. ಮತ್ತು ರಾಜ್ಯವಾರು ರೇಖೆ, ಇಲ್ಲಿ ನೋಡಿ, ಪ್ರತಿ ರಾಜ್ಯದಲ್ಲೂ ವಸ್ತುಗಳ ಬೆಲೆ, ಆಹಾರ ಪದ್ಧತಿ ಬೇರೆ ಬೇರೆ ಇರುತ್ತೆ. ವೆಸ್ಟ್ ಬೆಂಗಾಲ್ನಲ್ಲಿ ಮೀನು ಮುಖ್ಯ ಆಗಿರುತ್ತೆ, ಹರಿಯಾಣದಲ್ಲಿ ಗೋಧಿ ಮುಖ್ಯ ಆಗಿರುತ್ತೆ. ಸೊ ಇವರೇನು ಮಾಡ್ತಾರೆ, ಸ್ಟೇಟ್ ವೈಸ್ ಸಪ್ರೇಟ್ ಪವರ್ಟಿ ಲೈನನ್ನು ಕೊಡ್ತಾರೆ. ಮತ್ತು ಬೆಲೆ ಏರಿಕೆ ಆಗ್ತಾ ಇರುತ್ತಲ್ವ, ಅದಕ್ಕೆ ತಕ್ಕ ಹಾಗೆ ಪ್ರತಿ ವರ್ಷ ಬಡತನದ ರೇಖೆಯನ್ನು ಅಪ್ಡೇಟ್ ಮಾಡಬೇಕು ಅಂತ ಇವರು ಹೇಳ್ತಾರೆ. ಮತ್ತು 2005ರಲ್ಲಿ ತೆಂಡೂಲ್ಕರ್ ಕಮಿಟಿ ಬರುತ್ತೆ. ಮುಖ್ಯವಾಗಿ ಭಾರತ ಸರ್ಕಾರ ಇವರ ಶಿಫಾರಸುಗಳನ್ನು ಬಳಸ್ತಾ ಇದೆ, ಬಹಳ ಇಂಪಾರ್ಟೆಂಟ್ ಇದು. ಸೊ ಇವರೇನು ಮಾಡ್ತಾರೆ, ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದು ಮಾತ್ರ ಅಲ್ಲ ನೋಡಿ, ಇದು ಯಾವಾಗ ಬಂದಿದ್ದು, 2005ರ ಹೊತ್ತಿಗೆ. ಆ ಸಂದರ್ಭದಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಮಾತ್ರ ಅಲ್ಲ, ಕ್ಯಾಲೋರಿ ಲೆಕ್ಕ ಹಾಕೋದನ್ನು ನಿಲ್ಲಿಸಿ ಅದ್ರ ಜೊತೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವಿಟಮಿನ್, ಫ್ಯಾಟ್ ಸಹ ಇರಬೇಕು ಅಂತ ಹೇಳ್ತಾರೆ ಒಂದು. ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್, ಮೊದಲೆಲ್ಲ
ಆರೋಗ್ಯ ಶಿಕ್ಷಣ ಸರ್ಕಾರವೇ ಉಚಿತವಾಗಿ ನೀಡುತ್ತೆ ಅಂತ ಭಾವಿಸ್ಕೊಂಡಿದ್ರು. ಅದನ್ನು ಬಾಸ್ಕೆಟಿಂದ ಹೊರಗಡೆ ಇಟ್ಟಿದ್ರು. ಆದರೆ ತೆಂಡೂಲ್ಕರ್ ಅವರು ಏನು ಹೇಳ್ತಾರೆ, ಸರ್ಕಾರ ಉಚಿತವಾಗಿ ನೀಡ್ತಾ ಇದ್ರು, ಜನ ಬಡವರು ಏನು ಮಾಡ್ತಾ ಇದ್ದಾರೆ, ಆಸ್ಪತ್ರೆ, ಇಂಗ್ಲೀಷ್ ಶಾಲೆಗೋಸ್ಕರ ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ, ಪ್ರೈವೇಟ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಶಿಕ್ಷಣ ಮತ್ತು ಹೆಲ್ತ್, ಆರೋಗ್ಯ, ಇದು ಎರಡನ್ನು ಸಹ ಅವರು ಖರ್ಚಿನ ಒಂದು ಬಾಸ್ಕೆಟಿಗೆ ಸೇರಿಸ್ತಾರೆ. ಮತ್ತು ಇನ್ನೊಂದೇನು, ಕಾಗದದ ಮೇಲೆ ಲೆಕ್ಕಾಚಾರ ಎಲ್ಲ ನಾವು ನೋಡ್ತೇವೆ, ಆದರೆ ಜನರ ನಡವಳಿಕೆ, ಬಿಹೇವಿಯರನ್ನು ಗಮನಿಸಬೇಕು. ಒಬ್ಬ ಬಡ ವ್ಯಕ್ತಿ 11,000 ರೂಪಾಯಿ ಖರ್ಚು ಮಾಡ್ತಾ ಇದ್ದರೂ ಅದರಲ್ಲಿ 2,000 ರೂಪಾಯಿಯನ್ನು ತಂಬಾಕು ಅಥವಾ ಆಲ್ಕೋಹಾಲಿಕ್ ಖರ್ಚು ಮಾಡಿ 9,000 ರೂಪಾಯಿ ಮಾತ್ರ ದಿನಸಿಗೆ ಬಳಸ್ತಾ ಇದ್ದರೆ ಅವನು ಸಹ ವಂಚಿತ ಆಗಿದ್ದಾನೆ. ಮತ್ತು ಈ 2,000 ರೂಪಾಯಿಂದ ಏನು ಬೇಡದೇ ಇರೋದನ್ನು ಚಟಕ್ಕೆ ಅವನು ಉಪಯೋಗ ಮಾಡ್ತಾನೋ ಅದರಿಂದ ಹೆಲ್ತ್ ಎಕ್ಸ್ಪೆಂಡಿಚರ್ ಮುಂದೆ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ನಾವು ನಾರ್ಮೇಟಿವ್ ಮತ್ತು ಬಿಹೇವಿಯರ್ ಅಂತ ಕರಿತೇವೆ. ನಾರ್ಮೇಟಿವ್ ಅಂತಂದರೆ ಲೆಕ್ಕಾಚಾರ ಪುಸ್ತಕದಲ್ಲಿ ಇರುತ್ತೆ, ಅಂದರೆ ಇಲ್ಲಿ ನಾವು ಹೇಳ್ತಾ ಇರೋದು ಎಲ್ಲ ನಮ್ಗೆ ಅಂದ್ಕೊಳ್ಳೋದು ನಾವು. ಬಿಹೇವಿಯರ್ ಅಂತಂದರೆ ಏನಿದೆಯೋ ಅದು ವಾಸ್ತವ. ಸೊ ತೆಂಡೂಲ್ಕರ್ ಸಮಿತಿ ಈ ರೀತಿ ಮುಖ್ಯವಾದಂಥ ವಿಷಯಗಳನ್ನು ಹೇಳುತ್ತೆ. ಅದರ ಜೊತೆ ಇನ್ನೊಂದು ನೋಡಿ, ಅಲ್ಲಿ ಯಾವಾಗೇನಾಗುತ್ತೆ, ತೆಂಡೂಲ್ಕರ್ ಸಮಿತಿ ಲೆಕ್ಕಾಚಾರ ಆದಮೇಲೆ ಒಂದು 5 ಜನರ ಕುಟುಂಬಕ್ಕೆ ತಿಂಗಳಿಗೆ ಕನಿಷ್ಠ 5,000 ರೂಪಾಯಿ ಬಳಕೆ ಮಾಡ್ತಾ ಇದ್ರೆ, ವೆಚ್ಚ ಮಾಡ್ತಾ ಇದ್ರೆ ಅವರು ಬಡವರಲ್ಲ ಅಂತ ವರದಿ ನೀಡುತ್ತೆ. ಇದನ್ನು ಆಗಿನ ಕಾಲದ ಮೀಡಿಯಾಗಳೇನು ಮಾಡುತ್ತೆ, 5,000 ರೂಪಾಯಿಯನ್ನು 5 ಜನರಿಂದ ಭಾಗಿಸಿ ಆಮೇಲೆ 30 ದಿನಗಳಿಂದ ಅದನ್ನು ಭಾಗ ಮಾಡಿ ದಿನಕ್ಕೆ 32 ರೂಪಾಯಿ ಗಳಿಸುವವನು ಬಡವ ಅಲ್ಲ ಅಂತ ಈಗ ಹೇಳ್ತಾ ಇದೆ. ಈ ಸಮಿತಿ ಪ್ರಕಾರ ಹೀಗೆ ಅಂತ ಅವರು ವಿವಾದ ಉಂಟು ಮಾಡ್ತಾರೆ. ನೋಡಿ, ಇಲ್ಲಿ ನಾವು ನೋಡ್ತಾ ಇರೋದು ಆದಾಯ ಅಲ್ಲ, ನೆನಪಿರಲಿ. ನಾವು ಯಾವ ಮೆಥಡನ್ನು ಫಾಲೋ ಮಾಡಿದ್ದೇವೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಲ್ವಾ. ಮೊದಲನೇ ತಪ್ಪೇನು, ಇನ್ಕಮ್ ಮೇಲೆ ನಾವು ಇದನ್ನು ಡಿವೈಡ್ ಮಾಡ್ತಾ ಇಲ್ಲ. ಇದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು ಸಮಿತಿ ಹೇಳಿರೋದು. ಮತ್ತು ಇನ್ನೊಂದೇನು, 5 ಜನರ ಕುಟುಂಬದಲ್ಲಿ ಮಕ್ಕಳು ಇರ್ತಾರೆ, ಅವ್ರ ಖರ್ಚು ಕಡಿಮೆ ಇರುತ್ತೆ. ಸೊ ಈ ಲಾಜಿಕ್ಕನ್ನು ತಿಳ್ಕೊಳ್ಳದೆ ಮಾಧ್ಯಮಗಳು ಆವಾಗ ವಿವಾದವನ್ನು ಸೃಷ್ಟಿ ಮಾಡುತ್ತೆ. ಅದಾದಮೇಲೆ 2009ರಲ್ಲಿ ರಂಗರಾಜನ್ ಸಮಿತಿಯನ್ನು ರಚಿಸುತ್ತೆ. ಅದರಲ್ಲಿ ಮತ್ತೆ ಆ ಬಾಸ್ಕೆಟನ್ನು ದೊಡ್ಡದು ಮಾಡಿ ದಿನಕ್ಕೆ 47 ರೂಪಾಯಿ ಅಂತ ಹೊಸ ಸಂಖ್ಯೆ ನೀಡ್ತಾರೆ. ಮತ್ತು ಎಲೆಕ್ಷನ್ ಆಗುತ್ತೆ, ಸರ್ಕಾರ ಆ ವಿವಾದಗಳೆಲ್ಲ ತಣ್ಣಗಾದ್ಮೇಲೆ ರಂಗರಾಜನ್ ವರದಿಯನ್ನೇ ಬಿಟ್ಟು ಹಳೆ ತೆಂಡೂಲ್ಕರ್ ವರದಿಯನ್ನು ಅಧಿಕೃತವಾಗಿ ಒಪ್ಕೊಳ್ಳುತ್ತೆ. ಸೊ ಏನೇನು ಬಂತು ಇಲ್ಲಿ ತನಕ, ಮೊದಲನೇದು ದಂಡೇಕರ್ ರಥ್ ಸಮಿತಿ, ಅವರು ಫುಡ್ಡನ್ನು ಮಾತ್ರ ಆ್ಯಡ್ ಮಾಡಿದರು, 2200 ಕ್ಯಾಲೋರಿ. ಆಮೇಲೆ ಅಲಗ್ ಸಮಿತಿ, ಅವರು ರೂರಲ್ ಮತ್ತು ಅರ್ಬನ್ ಅಂತ ಡಿವೈಡ್ ಮಾಡಿದರು, ಹಳ್ಳಿಯವರಿಗೆ ಹೆಚ್ಚು ಆಹಾರ ಬೇಕಾಗುತ್ತೆ, ಕ್ಯಾಲೋರಿ ಬೇಕಾಗುತ್ತೆ ಅಂತ. ಆಮೇಲೆ ಲಕಡವಾಲ ಸಮಿತಿ ಸ್ಟೇಟ್ ಲೆವೆಲ್ ಪವರ್ಟಿ ಲೈನನ್ನು ತಂದರು, ಆ ಒಂದು ಕಾನ್ಸೆಪ್ಟ್ ತರ್ತಾರೆ. ಇನ್ಫ್ಲೇಷನ್ ಕಾನ್ಸೆಪ್ಟನ್ನು ಆ್ಯಡ್ ಮಾಡ್ತಾರೆ. ತೆಂಡೂಲ್ಕರ್ ಸಮಿತಿಯಲ್ಲಿ ಕ್ಯಾಲೋರಿ ಜೊತೆ ಬೇರೆ ಬೇರೆದನ್ನು ಆ್ಯಡ್ ಮಾಡಬೇಕು, ಹೆಲ್ತ್ ಎಜುಕೇಷನ್ ಇರಬೇಕು, ಬಿಹೇವಿಯರ್ ನೋಡಬೇಕು ಅನ್ನೋದೆಲ್ಲ ಬರುತ್ತೆ ಆವಾಗ. ಹಾಗಾಗಿ ಅಷ್ಟು ಆದಮೇಲೆ ಮುಂದೆ ರಂಗರಾಜನ್ ಸಮಿತಿ ಅಂತ ಬರುತ್ತೆ, ಆದರೆ ಅದನ್ನು ಬಿಟ್ಟು ಆಮೇಲೆ ಸರ್ಕಾರ ವಾಪಸ್ ತೆಂಡೂಲ್ಕರ್ ಸಮಿತಿಯನ್ನು ಒಪ್ಕೊಳ್ಳುತ್ತೆ. ಸೊ ತೆಂಡೂಲ್ಕರ್ ಸಮಿತಿ ಎಲ್ಲ ಲೆಕ್ಕಾಚಾರ ಮುಖ್ಯವಾಗಿ ಏನಾಗಿತ್ತು, ನ್ಯಾಷನಲ್ ಪ್ರೋಗ್ರೆಸ್ಸನ್ನು ಅಳಿಲಿಕ್ಕೆ ಬೇಕಾಗಿತ್ತು. ನಾವು ನೋಡಿದ್ವಲ್ವ, ಪವರ್ಟಿ ಯಾಕೆ ಮೆಷರ್ ಮಾಡಬೇಕು ಅಂತಂದರೆ, ಒಂದು ನ್ಯಾಷನಲ್ ಪ್ರೋಗ್ರೆಸ್ಸು, ಇನ್ನೊಂದು ಬೆನಿಫಿಷಿಯರಿ ಐಡೆಂಟಿಫಿಕೇಷನ್ನು. ಈಗ ನ್ಯಾಷನಲ್ ಪ್ರೋಗ್ರೆಸ್ಸನ್ನು ಅಳಿಲಿಕ್ಕೆ ಒಂದು ಸೋರ್ಸ್ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ ಅಲ್ವಾ. ಲೆಕ್ಕಾಚಾರ ಯಾರು ಮಾಡಿದ್ದಾರೆ, ತೆಂಡೂಲ್ಕರ್ ಸಮಿತಿ ಮಾಡಿದೆ. ಆದರೆ ಈಗ ಯಾವುದೇ ಬಡವರಿಗೆ ಅಕ್ಕಿ, ಉಚಿತ ಗ್ಯಾಸು ಅಥವಾ ಪ್ರಧಾನಮಂತ್ರಿ ಯೋಜನೆಗಳಿರ್ತಾವಲ್ವ, ಅದನ್ನು ಯಾರಿಗೆ ತಲುಪಿಸ್ಬೇಕು ಅಂತ ನಿಖರವಾಗಿ ಕಂಡು ಹಿಡಲೇಬೇಕು. ನಿಖರವಾಗಿ ಕಂಡು ಹಿಡಿದ್ರೆ ಮಾತ್ರ ಆ ವ್ಯಕ್ತಿಗೆ ಹುಡುಕಿ ಅವನಿಗೆ ತಲುಪಿಸಿದಾಗ ಅದನ್ನು ನಾವು ಆ ಯೋಜನೆ ಸಫಲವಾಗಿದೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಫಲಾನುಭವಿಗಳನ್ನು ಗುರುತಿಸಬೇಕು. ನ್ಯಾಷನಲ್ ಪ್ರೋಗ್ರೆಸ್ಸಿಗೆ ಒಂದು ಸಮಿತಿ ಇದೆ, ಈಗ ಫಲಾನುಭವಿಗಳನ್ನು ಗುರುತಿಸಬೇಕಲ್ವ. ಅದಕ್ಕೋಸ್ಕರ ಸರ್ಕಾರ ಏನು ಮಾಡುತ್ತೆ, ಒಂದು ವ್ಯವಸ್ಥೆ, ಯಾವುದು SECC, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕಾಸ್ಟ್ ಸೆನ್ಸಸ್, ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಅಂತ ಮಾಡುತ್ತೆ. ಇದೇನು ಅಂತ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವತ್ತೇನೇನು ನೋಡಿದ್ವಿ, ಪವರ್ಟಿ ಮೆಷರ್ಮೆಂಟ್ ಹೇಗೆ ಇವಾಲ್ವ್ ಆಯಿತು ಅಂತ. ಮೊದಲು ಎವರೇಜನ್ನು ಕನ್ಸಿಡರ್ ಮಾಡಿದರೆ ಏನು ಪ್ರಾಬ್ಲಮ್ಮು ಅಂತ ನೋಡಿದ್ವಿ. ಆಮೇಲೆ ಅದರಿಂದ ನಾವು ಸರಿಯಾದ ಮಾಹಿತಿ ಸಿಕ್ಕೋದಿಲ್ಲ, ಸ್ಕ್ವೇರ್ಡ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಸ್ಕ್ವೇರ್ಡ್ ಪವರ್ಟಿ ಗ್ಯಾಪನ್ನು ಯೂಸ್ ಮಾಡಿದ್ವಿ.
ಅಲ್ಲಿ ಎಕ್ಸ್ಟ್ರೀಮ್ ಸಣ್ಣ ಸಣ್ಣ ಅಂಶಗಳು ಸಹ ನಮಗೆ ಸಿಗ್ತಾ ಹೋಗುತ್ತೆ. ನೀವು ಈ ಸ್ಲೈಡ್ಸನ್ನು ಅಥವಾ PPT PDF ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಇದನ್ನು ಒಂಥರ ಶಾರ್ಟ್ ನೋಟ್ಸ್ ಥರ ರೀಕಾಲಿಗೆ ಯೂಸ್ ಮಾಡಬೇಕು. ಆ ಥರ ನಾನು ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ ಈಗ. ಯಾಕಂದರೆ ಇಲ್ಲಿ ಡೀಟೇಲ್ಸ್ ಏನೂ ಇರೋದಿಲ್ಲ, ಜಸ್ಟ್ ಕಾನ್ಸೆಪ್ಟ್ ಇರುತ್ತೆ, ಅದರ ಬಗ್ಗೆ ಒಂದು ಇಮೇಜ್ ಇರುತ್ತೆ. ನೀವು ಆವಾಗ ಥಿಂಕ್ ಮಾಡಬೇಕು, ಇದು ಏನು ನಾ ಏನೋ ಕೇಳಿದ್ದೆ ಇದ್ರ ಬಗ್ಗೆ ಅಂತ ನೀವೇ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಸ್ಲೈಡನ್ನು ಅಂತಂದರೆ ಆವಾಗ ನಿಜವಾಗ್ಲೂ ಇದನ್ನು ಕಲ್ತಿದ್ದೀರಿ. ಓದಬೇಕು ಒಂದ್ಸಾರಿ PDF ಆಮೇಲೆ PPT ನೋಡಿ. ಸ್ಕ್ವೇರ್ಡ್ ಪವರ್ಟಿ ಗ್ಯಾಪ್ನಲ್ಲಿ ಎಕ್ಸ್ಟ್ರೀಮ್ ಪಾಯಿಂಟನ್ನು ಆ್ಯಂಪ್ಲಿಫೈ ಮಾಡ್ತಾರೆ, ಸಣ್ಣ ಸಣ್ಣ ವಿಷಯಗಳನ್ನು ಸಹ ಕನ್ಸಿಡರ್ ಮಾಡ್ತಾರೆ. ದಾದಾಬಾಯಿ ನವರೋಜಿ ಅವರದ್ದು ಹೇಳಿದ್ದೇನು, ಜೈಲ್ ಕಾಸ್ಟ್ ಆಫ್ ಲಿವಿಂಗು ಪ್ರೀ ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ನೆನಪು ಮಾಡ್ಕೊಳ್ಳಿ ಅಲ್ವಾ. ಜೈಲಲ್ಲಿರೋ ಒಬ್ಬ ವ್ಯಕ್ತಿಗೆ 2 ಹೊತ್ತಿನ ಊಟ ಸಿಗುತ್ತೆ, ಹೊರಗಡೆ ಇರುವಂಥ ಸಮಾಜದಲ್ಲಿರುವಂಥ ವ್ಯಕ್ತಿಗೆ ಅಷ್ಟು ಸಿಗಲ್ಲ ಅಂತಂದರೆ ಅವನು ಬಡವ. ಆಮೇಲೆ 1971 ಕ್ಯಾಲೋರಿ ಬೇಸ್ ಲೈನ್ ಕ್ರಿಯೇಟ್ ಆಗುತ್ತೆ. 79 ಜಿಯೋಗ್ರಫಿ ಅಲ್ವಾ. ಆಮೇಲೆ 1993 ಬೇಸಿಕ್ ನೀಡ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. 2005 ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಹಿಡನ್ ಕಾಸ್ಟ್ ಆಫ್ ಸರ್ವೈವಲ್ ಅಲ್ವಾ. ಜನರಿಗೆ ನಾವು ನೋಡಿದ ಥರ ಮಾತ್ರ ಇರೋದಿಲ್ಲ, ಎಕ್ಸ್ಟ್ರಾ ಕಾಸ್ಟು ಇರುತ್ತೆ. ಮತ್ತು ನಾರ್ಮ್ಯಾಟಿವ್ ಮತ್ತು ಬಿಹೇವಿಯರ್, ಜನ ನಾವು ಅಂದ್ಕೊಂಡಿರೋದು ಮಾತ್ರ ಖರ್ಚು ಮಾಡೋದಿಲ್ಲ, ಅವರ ಬಿಹೇವಿಯರ್ ಚೇಂಜ್ ಇರುತ್ತೆ. ಟೊಬ್ಯಾಕೋ, ಆಲ್ಕೋಹಾಲಿಕ್ ಖರ್ಚು ಮಾಡ್ತಾ ಇರ್ಬೋದು. 32 ರೂಪೀಸ್ದು ಒಂದು ಕಾಂಟ್ರವರ್ಸಿ ಆಗುತ್ತೆ. ಆ್ಯಕ್ಚುಲಿ ಆ ಕಾಂಟ್ರವರ್ಸಿಯಲ್ಲಿ ಮೀಡಿಯಾಗಳು ಅಂದ್ಕೊಂಡಿದ್ದೇನೋ ಅದು ಇನ್ಕಮ್ ಅಂತ, ಆದರೆ ಸಮಿತಿ ಹೇಳಿದ್ದೇನೋ ಅದು ಎಕ್ಸ್ಪೆಂಡಿಚರ್. ಮತ್ತು 5 ಜನರ ಕುಟುಂಬದಲ್ಲಿ ಮಕ್ಕಳು ಇರ್ತಾರೆ. ಸೊ ಅದಾದಮೇಲೆ ಸರ್ಕಾರಕ್ಕೆ ನ್ಯಾಷನಲ್ ಪ್ರೋಗ್ರೆಸ್ಸನ್ನು ಅಳಿಲಿಕ್ಕೆ ಒಂದು ಡೇಟಾ ಸಿಕ್ತು. ಈಗ ಬೆನಿಫಿಷಿಯರಿಯನ್ನು ಐಡೆಂಟಿಫೈ ಮಾಡಬೇಕು, ಅದಕ್ಕೋಸ್ಕರ ಸರ್ಕಾರ ತಂದಿರೋದು. ಅವಾಗೇನು ತಂತು, SECC. ಓಕೆನಾ. ಇಷ್ಟು ಇವತ್ತು ನಾವು ತಿಳ್ಕೊಂಡಿರೋದು. ವಿಡಿಯೋ ಲೈಕ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.